ವೆಲ್ಕಮ್ ಟು ದ ಚಾನಲ್ PUC ಕ್ಲಾಸ್ರೂಮ್. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 11 ಮ್ಯಾಥಮೆಟಿಕ್ಸ್ ಫಸ್ಟ್ PUC ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ಅಧ್ಯಾಯದ ಭಾಗ 2 ಪಾರ್ಟ್ 2 ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತ ಕಲಿಯೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಕಾಂಪ್ಲೆಕ್ಸ್ ನಂಬರ್ ಅಂದ್ರೇನು, ಹಾಗೆ ಕಾಂಪ್ಲೆಕ್ಸ್ ನಂಬರನ್ನು ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಕಲ್ತಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ಗೆ ಹೊಂದಿಕೊಂಡು ಇರುವಂತಹ ಬೇರೆ ಬೇರೆ ಆಪರೇಷನ್ಸ್ಗಳನ್ನು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ಬೋದು ಅಂತ ಕಲಿಯೋಣ. ಆಲ್ಜಿಬ್ರಾ ಅಂತ ಹೇಳಿದರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಆಪರೇಷನ್ಸ್ಗಳು ಬರ್ತವೆ. ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಹಾಗೆ ಡಿವಿಷನ್. ಸೊ ಮೊದಲಿಗೆ ಎಡಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್, 2 ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಕೊಟ್ಟಾಗ ಯಾವ ರೀತಿಯಲ್ಲಿ ಅದನ್ನು ನಾವು ಆ್ಯಡ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡುವ. ಮೊದಲಿಗೆ ನಾನಿಲ್ಲಿ 2 ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೇನೆ. Z1 = a + ib ಹಾಗೆ Z2 = c + id. ಈಗ ಈ 2 ಕಾಂಪ್ಲೆಕ್ಸ್ ನಂಬರ್ಗಳನ್ನು ಆ್ಯಡ್ ಮಾಡಬೇಕು. ಸೊ Z1 + Z2 ಅಂತ ಮಾಡ್ತಾ ಇದ್ದೇನೆ. ಸೊ ನೀವು ಯಾವಾಗಲೂ ಕೂಡ ಕಾಂಪ್ಲೆಕ್ಸ್ ನಂಬರ್ಸನ್ನು ಆ್ಯಡ್ ಮಾಡುವಾಗ ಅಲ್ಲಿರುವಂಥ ರಿಯಲ್ ಪಾರ್ಟನ್ನು ರಿಯಲ್ ಪಾರ್ಟ್ ಜೊತೆ ಆ್ಯಡ್ ಮಾಡಬೇಕು, ಹಾಗೆ ಇಮ್ಯಾಜಿನರಿ ಪಾರ್ಟನ್ನು ಇಮ್ಯಾಜಿನರಿ ಪಾರ್ಟ್ ಜೊತೆ ಆ್ಯಡ್ ಮಾಡಬೇಕು. ಸೊ ಈ ಕಾಂಪ್ಲೆಕ್ಸ್ ನಂಬರಲ್ಲಿ ಎ ರಿಯಲ್ ಪಾರ್ಟ್, ಹಾಗೆ ಇಲ್ಲಿ ಸಿ ರಿಯಲ್ ಪಾರ್ಟ್. ಸೊ ಎ + ಸಿ ಪ್ಲಸ್ ನಂತರ ಇಮ್ಯಾಜಿನರಿ ಪಾರ್ಟ್ ಇಲ್ಲಿ IB ಇದೆ, ಇಲ್ಲಿ ID ಇದೆ. ಸೊ IB + ID, ಅಥವಾ ಇದನ್ನು ಈ ರೀತಿಯಲ್ಲಿ ಕೂಡ ಬರಿಬೋದು, a + c ಹಾಗೆ ಇಲ್ಲಿ I ಇದೆ, ಇಲ್ಲಿ I ಇದೆ. ಇದನ್ನು ಹೊರಗಡೆ ತೆಗೆದಾಗ I × b + d. ಸೊ ಇಲ್ಲಿ ಕೂಡ ನೀವು ಕಾಣ್ಬೋದು 2 ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಆ್ಯಡ್ ಮಾಡಿದಾಗ ನಮಗಿಲ್ಲಿ ಆನ್ಸರ್ a + c + I b + d ಅಂತ ಸಿಗ್ತಾ ಇದೆ. ಇದು ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿದೆ. ಇಲ್ಲಿ ಇರುವಂಥ a + c ಇಲ್ಲಿ ರಿಯಲ್ ಪಾರ್ಟ್ ಆಗಿದೆ, ಹಾಗೆ ಐಯ ಜೊತೆ ಇರುವಂಥ b + d ಏನಿದೆ ಇದು ಇಮ್ಯಾಜಿನರಿ ಪಾರ್ಟ್ ಆಗಿದೆ. ಈ ರೀತಿಯಲ್ಲಿ ನಾವು ಯಾವುದೇ 2 ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡುವಾಗ ರಿಯಲ್ ಪಾರ್ಟನ್ನು ಒಟ್ಟಾಗಿ ಆ್ಯಡ್ ಮಾಡಬೇಕು, ಹಾಗೆ ಇಮ್ಯಾಜಿನರಿ ಪಾರ್ಟನ್ನು ಒಟ್ಟಾಗಿ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನಾವು ಈ ಎಡಿಷನ್ ಆಪರೇಷನ್ಗೆ ಹೊಂದಿಕೊಂಡಿರುವಂಥ ಕೆಲವೊಂದು ಪ್ರಾಪರ್ಟೀಸ್ಗಳನ್ನು ಇಲ್ಲಿ ಕಲಿಯೋಣ. ಪ್ರಾಪರ್ಟೀಸ್ ಆಫ್ ಎಡಿಷನ್ ಆಫ್ 2 ಕಾಂಪ್ಲೆಕ್ಸ್ ನಂಬರ್ಸ್. 2 ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಆ್ಯಡ್ ಮಾಡಿದಾಗ ಅದಕ್ಕೆ ಹೊಂದಿಕೊಂಡು ಕೆಲವೊಂದು ಪ್ರಾಪರ್ಟೀಸ್ಗಳಿವೆ. ಮೊದಲನೇ ಪ್ರಾಪರ್ಟಿ ಕ್ಲೋಷರ್ ಲಾ, ಎರಡನೇ ಪ್ರಾಪರ್ಟಿ ಕಮ್ಯುಟೇಟಿವ್ ಲಾ, ಮೂರನೇ ಲಾ ಅಸೋಸಿಯೇಟಿವ್ ಲಾ, ಫೋರ್ತ್ ಒನ್ ಅಡಿಟಿವ್ ಐಡೆಂಟಿಟಿ, ಹಾಗೆ ಫಿಫ್ತ್ ಒನ್ ಅಡಿಟಿವ್ ಇನ್ವರ್ಸ್. ಸೊ ಕ್ಲೋಷರ್ ಲಾ ಅಂದರೆ ಏನು? ಈಗ 2 ಕಾಂಪ್ಲೆಕ್ಸ್ ನಂಬರ್ಗಳನ್ನು ನಾವು ತೆಗೆದುಕೊಂಡಾಗ ಈ 2 ಕಾಂಪ್ಲೆಕ್ಸ್ ನಂಬರ್ಗಳನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿರ್ತದೆ. ಉದಾಹರಣೆಗೆ Z1 ಕಾಂಪ್ಲೆಕ್ಸ್ ನಂಬರ್ ಹಾಗೆ Z2 ಈ 2 ಕಾಂಪ್ಲೆಕ್ಸ್ ನಂಬರ್ಗಳನ್ನು ಆ್ಯಡ್ ಮಾಡಿದಾಗ ನಮಗಿಲ್ಲಿ ಒಂದು ಆನ್ಸರ್ ಸಿಗ್ತದೆ. ಈ ಸಿಕ್ಕಂಥ ಆನ್ಸರ್ ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿದೆ. ಈಗ ಇಲ್ಲಿ ಮೇಲಿನ ಕಾನ್ಸೆಪ್ಟಲ್ಲಿ ನೀವು ನೋಡ್ಬೋದು Z1 ಮತ್ತು Z2 ಆ್ಯಡ್ ಮಾಡಿದಾಗ ನಮಗಿಲ್ಲಿ ಒಂದು ಆನ್ಸರ್ ಸಿಕ್ಕಿದೆ. ಈ ಆನ್ಸರ್ ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್. a + c ಎನ್ನುವಂಥದ್ದು ರಿಯಲ್ ಪಾರ್ಟ್, ಹಾಗೆ b + d ಎನ್ನುವಂಥದ್ದು ಇಮ್ಯಾಜಿನರಿ ಪಾರ್ಟ್. ಸೊ ಇದು ಕ್ಲೋಷರ್ ಲಾ. Z1 + Z2 = Z. ನಂತರ ಕಮ್ಯುಟೇಟಿವ್ ಲಾ. ಕಮ್ಯುಟೇಟಿವ್ ಲಾ ಅಂತ ಹೇಳಿದರೆ ಈಗ 2 ಕಾಂಪ್ಲೆಕ್ಸ್ ನಂಬರ್ Z1 ಮತ್ತು Z2 ಇದೆ, ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಯಾವುದಕ್ಕೆ ಸಮವಾಗಿದೆ? ಇದರ ಆರ್ಡರನ್ನು ಚೇಂಜ್ ಮಾಡಿ ಆ್ಯಡ್ ಮಾಡೋದಕ್ಕೆ ಸಮವಾಗಿದೆ. ಅಂದರೆ ಇಲ್ಲಿ ಮೊದಲಿಗೆ Z1 ತೆಗೆದುಕೊಂಡಿದ್ದೇನೆ, ನಂತರ Z2 ತೆಗೆದುಕೊಂಡಿದ್ದೇನೆ. ಇದೆರಡನ್ನು ಆ್ಯಡ್ ಮಾಡಿದಾಗ ಸಿಗುವಂಥ ಆನ್ಸರ್ Z2 + Z1 ಸಮವಾಗಿರ್ತದೆ. ಅಂದರೆ ಕಾಂಪ್ಲೆಕ್ಸ್ ನಂಬರನ್ನು ನಾವು ಆ್ಯಡ್ ಮಾಡುವಾಗ ಅದರ ಆರ್ಡರನ್ನು ಪ್ಲೇಸನ್ನು ಚೇಂಜ್ ಮಾಡ್ಬೋದು, ಆಚೀಚೆ ಮಾಡ್ಬೋದು. ಆಗ ನಮಗೆ ಸಿಗುವಂಥ ಆನ್ಸರ್ ಒಂದೇ ರೀತಿಯಾಗಿರ್ತದೆ. ಸೊ ಕಮ್ಯುಟೇಟಿವ್ ಲಾ ಏನು ಹೇಳ್ತದೆ? Z1 + Z2 = Z2 + Z1. ನಂತರ ಇಲ್ಲಿದೆ ಅಸೋಸಿಯೇಟಿವ್ ಲಾ. ಸೊ ಅಸೋಸಿಯೇಟಿವ್ ಲಾ ಅಂತ ಹೇಳಿದರೆ ಇದರಲ್ಲಿ 3 ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಸೊ ಕಾಂಪಿಟೇಟಿವ್ ಲಾ ಅಲ್ಲಿ 2 ಕಾಂಪ್ಲೆಕ್ಸ್ ನಂಬರ್, ಇದರಲ್ಲಿ 3 ಕಾಂಪ್ಲೆಕ್ಸ್ ನಂಬರ್. ಅಂದರೆ ಈಗ Z1 ಮತ್ತು Z2 ಈ 2 ಕಾಂಪ್ಲೆಕ್ಸ್ ನಂಬರ್ಗಳನ್ನು ಆ್ಯಡ್ ಮಾಡಿ ಸಿಕ್ಕಂಥ ಆನ್ಸರನ್ನು ಪುನಃ ಮೂರನೇ ಕಾಂಪ್ಲೆಕ್ಸ್ ನಂಬರ್ Z3ಗೆ ಆ್ಯಡ್ ಮಾಡಿದಾಗ ಸಿಗುವಂಥ ಆನ್ಸರ್ ಏನಿದೆ ಅದು ಯಾವುದಕ್ಕೆ ಸಮವಾಗಿರ್ತದೆ? Z1 + Z2
ಪ್ಲಸ್ Z3ಗೆ ಸಮವಾಗಿರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲ 2 ಕಾಂಪ್ಲೆಕ್ಸ್ ನಂಬರ್ಗಳನ್ನು ಆ್ಯಡ್ ಮಾಡ್ತಾರೆ, ಅಲ್ಲಿ ಸಿಕ್ಕಂಥ ಆನ್ಸರನ್ನು ಮೂರನೇ ಕಾಂಪ್ಲೆಕ್ಸ್ ನಂಬರ್ ಜೊತೆ ಆ್ಯಡ್ ಮಾಡೋದು. ಹಾಗೆ ಇಲ್ಲಿ ಮೊದಲ ಕಾಂಪ್ಲೆಕ್ಸ್ ನಂಬರನ್ನು ಹಾಗೆ ರಿಟರ್ನ್ ಮಾಡಿ ಎರಡನೇ ಮತ್ತು ಮೂರನೇ ಕಾಂಪ್ಲೆಕ್ಸ್ ನಂಬರನ್ನು ಆ್ಯಡ್ ಮಾಡಿ ಅಲ್ಲಿ ಸಿಗುವಂಥ ಆನ್ಸರನ್ನು ಮೊದಲನೇ ಕಾಂಪ್ಲೆಕ್ಸ್ ನಂಬರಿಗೆ ಆ್ಯಡ್ ಮಾಡ್ತಾರೆ. ಸೊ ಈ ಎರಡೂ ಕೇಸಲ್ಲಿ ನಮಗೆ ಏನು ಉತ್ತರ ಸಿಗ್ತದೆ ಆ ಉತ್ತರ ಒಂದೇ ರೀತಿಯಾಗಿರ್ತದೆ. ಸೊ Z1 ಪ್ಲಸ್ Z2 ಪ್ಲಸ್ Z3 ಇಸ್ ಈಕ್ವಲ್ ಟು Z1 ಪ್ಲಸ್ Z2 ಪ್ಲಸ್ Z3. ನಂತರ ಬರುವಂಥದ್ದು ಎಡಿಟಿವ್ ಐಡೆಂಟಿಟಿ. ಎಡಿಟಿವ್ ಐಡೆಂಟಿಟಿ ಅಂತ ಹೇಳಿದರೆ, ಈಗ Z ಎನ್ನುವಂಥ ಒಂದು ಕಾಂಪ್ಲೆಕ್ಸ್ ನಂಬರಿಗೆ ನಾವು 0ವನ್ನು ಆ್ಯಡ್ ಮಾಡಿದಾಗ ನಮಗೆ ಅದೇ ಕಾಂಪ್ಲೆಕ್ಸ್ ನಂಬರ್ ಸಿಗ್ತದೆ. ಅಂದರೆ ಯಾವುದೇ ಒಂದು ನಂಬರನ್ನು ನೀವು ತೆಗೆದುಕೊಂಡ್ರೆ, ಈಗ 6ಅನ್ನು ತೆಗೆದುಕೊಂಡ್ರೆ 6ಗೆ 0ವನ್ನು ಆ್ಯಡ್ ಮಾಡಿದಾಗ ನಮಗೇನು ಸಿಗ್ತದೆ, ಇಲ್ಲಿ ಆನ್ಸರ್ 6 ಅಂತಲೇ ಸಿಗ್ತದೆ. ಅದೇ ರೀತಿ ಕಾಂಪ್ಲೆಕ್ಸ್ ನಂಬರಿಗೆ ನಾವು 0ವನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ ಏನಾಗಿರ್ತದೆ, ಕಾಂಪ್ಲೆಕ್ಸ್ ನಂಬರೇ ಆಗಿರ್ತದೆ. ಸೊ ಇಲ್ಲಿ 0 ಎನ್ನುವಂಥದ್ದು ಎಡಿಟಿವ್ ಐಡೆಂಟಿಟಿ. ನಂತರ ಇಲ್ಲಿದೆ ಎಡಿಟಿವ್ ಇನ್ವರ್ಸ್. ಎಡಿಟಿವ್ ಇನ್ವರ್ಸ್ ಅಂದರೆ, ಈಗ ಉದಾಹರಣೆಗೆ Z ಎನ್ನುವಂಥ ಕಾಂಪ್ಲೆಕ್ಸ್ ನಂಬರ್ ಇದೆ. ಸೊ ಇದಕ್ಕೆ ನಾವು ಏನನ್ನು ಆ್ಯಡ್ ಮಾಡಿದಾಗ ನಮಗೆ ಇಲ್ಲಿ 0 ಎನ್ನುವಂಥ ಆನ್ಸರ್ ಬರ್ತದೆ, ಅದನ್ನು ಇಲ್ಲಿರುವಂಥ ವ್ಯಾಲ್ಯೂವನ್ನು ನಾವು ಎಡಿಟಿವ್ ಇನ್ವರ್ಸ್ ಅಂತ ಹೇಳ್ತೇವೆ. ಈಗ Z ಎನ್ನುವಂಥ ಕಾಂಪ್ಲೆಕ್ಸ್ ನಂಬರಿಗೆ -Z ಆ್ಯಡ್ ಮಾಡಿದಾಗ ಇದೆರಡೂ ಕೂಡ ಕ್ಯಾನ್ಸಲ್ ಆಗಿ ನಮಗಿಲ್ಲಿ 0 ಎನ್ನುವಂಥ ಆನ್ಸರ್ ಬರ್ತದೆ. ಹಾಗಾಗಿ ಇಲ್ಲಿ -Z ಎನ್ನುವಂಥದ್ದು ಎಡಿಟಿವ್ ಇನ್ವರ್ಸ್ ಆಗಿದೆ. ಸೊ ಇದು ಎಲ್ಲವೂ ಕೂಡ ಎಡಿಷನ್ಗೆ ಹೊಂದಿಕೊಂಡು ಇರುವಂಥ ಪ್ರಾಪರ್ಟೀಸ್. ಕ್ಲೋಷರ್ ಲಾ, ಕಾಂಪಿಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಎಡಿಟಿವ್ ಐಡೆಂಟಿಟಿ ಹಾಗೆ ಎಡಿಟಿವ್ ಇನ್ವರ್ಸ್. ನೆಕ್ಸ್ಟ್ ಇಲ್ಲಿ ಎರಡನೇ ಆಪರೇಷನ್ ಡಿಫ್ರೆನ್ಸ್ ಆಪರೇಷನ್, ಅಂದರೆ ಸಬ್ಟ್ರಾಕ್ಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನು ನಮಗೆ ಕೊಟ್ಟಾಗ ಯಾವ ರೀತಿಯಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡ್ಬೋದು. Z1 ಮೈನಸ್ Z2 ಅಂತ ಮಾಡಿದಾಗ ನಮಗೆ ಅಲ್ಲಿ ಸಿಗುವಂಥ ಒಂದು ಆನ್ಸರ್ ಏನಿದೆ ಆ ಆನ್ಸರ್ ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿರ್ತದೆ. ಇದನ್ನು ನಾವು ಸಬ್ಟ್ರಾಕ್ಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಥವಾ ಡಿಫ್ರೆನ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೇವೆ. ಸೊ ಯಾವ ರೀತಿಯಲ್ಲಿ ನಾವು ಸಬ್ಟ್ರಾಕ್ಷನ್ ಅಥವಾ ಡಿಫ್ರೆನ್ಸನ್ನು ಕಂಡುಹಿಡಿಬೋದು ಅಂತ ಹೇಳಿ ಒಂದು ಉದಾಹರಣೆ ಮೂಲಕ ಇಲ್ಲಿ ಅರ್ಥ ಮಾಡಿಕೊಳ್ಳುವ. ಸೊ Z1 ಇಸ್ ಈಕ್ವಲ್ ಟು 8 ಪ್ಲಸ್ 4i ಅಂತ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ Z2 ಇಸ್ ಈಕ್ವಲ್ ಟು 4 ಮೈನಸ್ 2i ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಐಯನ್ನು ನೀವು ಎಡಬದಿಯಲ್ಲೂ ತೆಗೆದುಕೊಳ್ಬೋದು, ಬಲಬದಿಯಲ್ಲೂ ಕೂಡ ತೆಗೆದುಕೊಳ್ಬೋದು. ಮೊದಲಿಗೆ ಇಲ್ಲಿ ಮೈನಸ್ ಮಾಡ್ತಾ ಇದ್ದೇನೆ, ಅಂದರೆ ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೇನೆ. Z1 ಮೈನಸ್ Z2 ಅಂತ ಮಾಡ್ತಾ ಇದ್ದೇನೆ. ಸೊ Z1 ಅಲ್ಲಿ ಏನಿದೆ 8 ಪ್ಲಸ್ 4i ಹಾಗೆ ಮೈನಸ್ Z2 ಅಲ್ಲಿ ಏನಿದೆ 4 ಮೈನಸ್ 2i ಅಂತ ಇದೆ. ಸೊ ಯಾವಾಗಲೂ ಕೂಡ ಸಬ್ಟ್ರಾಕ್ಷನ್ ಮಾಡುವಾಗ ನಾವಿಲ್ಲಿ ರಿಯಲ್ ಪಾರ್ಟ್ ಜೊತೆ ಸಬ್ಟ್ರಾಕ್ಟ್ ಮಾಡ್ತೇವೆ, ಹಾಗೆ ಇಮ್ಯಾಜಿನರಿ ಪಾರ್ಟ್ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಮೊದಲಿಗೆ ನಾವಿಲ್ಲಿ ಏನು ಮಾಡುವ ಅಂದರೆ ಇಲ್ಲಿರುವಂಥ ಮೈನಸ್ ಸೈನಿಂದ ಈ ಬೆಲೆಗಳನ್ನು ಹೊರಗಡೆ ತೆಗೆಯುವ. ಸೊ 8 ಪ್ಲಸ್ 4i ಮೈನಸ್ 4 ಮೈನಸ್ ಇಲ್ಲಿ ಪ್ಲಸ್ ಆಗ್ತದೆ. ಸೊ ಪ್ಲಸ್ 2i. ನಂತರ ಇಲ್ಲಿರುವಂಥ ರಿಯಲ್ ಪಾರ್ಟ್ ಏನಿದೆ ಅದನ್ನು ಸಬ್ಟ್ರಾಕ್ಟ್ ಮಾಡುವ. 8 ಮತ್ತು ಮೈನಸ್ 4. ಸೊ 8 ಮೈನಸ್ 4. ನಂತರ ಇಮ್ಯಾಜಿನರಿ ಪಾರ್ಟ್ ಇಲ್ಲಿ 4i ಇದೆ, ಇಲ್ಲಿ 2i ಇದೆ. ಸೊ ಮೈನಸ್ 4i ಹಾಗೆ ಇಲ್ಲಿ 2i ಇದೆ, 2i ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್ 4i ಮತ್ತು ಇಲ್ಲಿ ಪ್ಲಸ್ 2i ಇದೆ, ಯಾಕೆಂದರೆ ಇಲ್ಲಿ ನಾವು ಮೈನಸ್ ಸೈನಿಂದ ಇದನ್ನು ಹೊರಗಡೆ ತೆಗೆದಿದ್ದೇವೆ. ಸೊ 8 ಮೈನಸ್ 4 ಅಂತ ಹೇಳಿದರೆ ನಮಗಿಲ್ಲಿ ಸಿಗ್ತಾ ಇದೆ ಆನ್ಸರ್ 4. ನೆಕ್ಸ್ಟ್ 4i ಪ್ಲಸ್ 2i ಇದೆರಡನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಐಯನ್ನು ಹೊರಗಡೆ ತೆಗಿಬೋದು. ಐಯನ್ನು ಹೊರಗಡೆ ತೆಗೆದಾಗ ಇಲ್ಲಿ 4 ಹಾಗೆ ಇಲ್ಲಿ 2 ಉಳಿತದೆ. ಸೊ ನಮಗಿಲ್ಲಿ ಸಿಗ್ತಾ ಇದೆ 4 ಪ್ಲಸ್ i, 4 ಪ್ಲಸ್ 2 ಅಂತ ಹೇಳಿದರೆ 6. ಸೊ ಇಲ್ಲಿ Z1 ಮೈನಸ್ Z2 ಅಂತ ಮಾಡಿದಾಗ ನಮಗೆ ಸಿಕ್ಕಂಥ ಉತ್ತರ ಏನು, 4 ಪ್ಲಸ್ i 6 ಆಗಿದೆ. ಸೊ ಇದು ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿದೆ. ಸೊ ಯಾವುದೇ ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನು ಸಬ್ಟ್ರಾಕ್ಟ್ ಮಾಡಬೇಕು ಅಂತಾದರೆ ನಾವು ಮೊದಲಿಗೆ ಏನು ಮಾಡಬೇಕು, ಅದರ ರಿಯಲ್ ಪಾರ್ಟ್ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು, ಹಾಗೆ ಇಮ್ಯಾಜಿನರಿ ಪಾರ್ಟ್ ಜೊತೆ ಸಬ್ಟ್ರಾಕ್ಟ್ ಮಾಡ್ಬೋದು.